ಈ ಕದಿಮರು ಲಾಕ್ ಆಗಿದ್ ಹೇಗೆ ಗೊತ್ತಾ? PSI ಅಂತೇಳಿ ಹೇಳ್ಕೊಂಡು ಬರ್ತಾರೆ 4 ಜನ. ಈ ಕದಿಮರು ಲೂಟಿ ಮಾಡ್ಕೊಂಡು ಪರಾರಿಯಾದ್ರಲ್ಲ, ಆ ನಂತರ ಇವರು ನಕಲಿ ಪೊಲೀಸರು ಅಂತೇಳಿ ಗೊತ್ತಾಗಿದ್ ಹೇಗೆ? ಅಸಲಿಗೆ ಪೊಲೀಸರ ಕೈಗೆ ಲಾಕ್ ಆಗಿದ್ ಹೇಗೆ ನಕಲಿ PSI? 2 ಬಾರಿ PSI ಎಕ್ಸಾಮ್ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಆದ್ರೂ ನೀರಿನಲ್ಲಿ ನಾಡು ಪೊಲೀಸ್ ಅಧಿಕಾರಿ, ಆತ ಊರ್ನಲ್ಲೆಲ್ಲ ನಾನೇ ಪೊಲೀಸ್ ಅಧಿಕಾರಿ ಅಂತೇಳಿ ನಾಟಕ ಮಾಡ್ತಾ ಇದ್ನಂತೆ. ಪೊಲೀಸರಂತೆಯೇ ಯೂನಿಫಾರ್ಮ್ ಅನ್ನು ಧರಿಸಿ ಓಡಾಡ್ತಾ ಇದ್ದ ಈ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್, ಐಷಾರಾಮಿ ಜೀವನಕ್ಕೆ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ 2 ಸಲ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿದ್ನಂತೆ. ಆದ್ರೆ ಆತ ಅದರಲ್ಲಿ ಫೇಲ್ ಆಗಿದ್ದ. ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ದಂತೆ, ನಾನು ಪೊಲೀಸ್ ಅಂತೇಳಿ ಹೇಳ್ಕೊಂಡಿದ್ದಂತೆ, ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ. ಈತನ ಮೇಲೆ ಅನುಮಾನ ಇತ್ತು. ಹೀಗಾಗಿ ಈತನ ಚಲನವಲನ ಎಲ್ಲವನ್ನ ನೋಡಿದಾಗ, ಈತನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಈತ ನಕಲಿ PSI ಅನ್ನೋದು ಗೊತ್ತಾಗಿದೆ. ಈ ಕದಿಮ ಕನ್ನ ಹಾಕೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಈತ ಕಳ್ಳತನ ಮಾಡಿರೋದು, ಈತ ನಕಲಿ ಪೊಲೀಸ್ ಅನ್ನೋದು ಗೊತ್ತಾದ ನಂತರ ಈತನ ಬಂಧನ ಮಾಡಿದ್ದಾರೆ. ಈ ಕದಿಮರು ಲಾಕ್ ಆಗಿದ್ ಹೇಗೆ ಗೊತ್ತಾ? PSI ಅಂತೇಳಿ ಹೇಳ್ಕೊಂಡು ಬರ್ತಾರೆ 4 ಜನ. ಈ ಕದಿಮರು ಲೂಟಿ ಮಾಡ್ಕೊಂಡು ಪರಾರಿಯಾದ್ರಲ್ಲ, ಆ ನಂತರ ಇವರು ನಕಲಿ ಪೊಲೀಸರು ಅಂತೇಳಿ ಗೊತ್ತಾಗಿದ್ ಹೇಗೆ? ಅಸಲಿಗೆ ಪೊಲೀಸರ ಕೈಗೆ ಲಾಕ್ ಆಗಿದ್ ಹೇಗೆ ನಕಲಿ PSI? 2 ಬಾರಿ PSI ಎಕ್ಸಾಮ್ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಆದ್ರೂ ನೀರಿನಲ್ಲಿ ನಾಡು ಪೊಲೀಸ್ ಅಧಿಕಾರಿ, ಆತ ಊರ್ನಲ್ಲೆಲ್ಲ ನಾನೇ ಪೊಲೀಸ್ ಅಧಿಕಾರಿ ಅಂತೇಳಿ ನಾಟಕ ಮಾಡ್ತಾ ಇದ್ನಂತೆ. ಪೊಲೀಸರಂತೆಯೇ ಯೂನಿಫಾರ್ಮ್ ಅನ್ನು ಧರಿಸಿ ಓಡಾಡ್ತಾ ಇದ್ದ ಈ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್, ಐಷಾರಾಮಿ ಜೀವನಕ್ಕೆ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ 2 ಸಲ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿದ್ನಂತೆ. ಆದ್ರೆ ಆತ ಅದರಲ್ಲಿ ಫೇಲ್ ಆಗಿದ್ದ. ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ದಂತೆ, ನಾನು ಪೊಲೀಸ್ ಅಂತೇಳಿ ಹೇಳ್ಕೊಂಡಿದ್ದಂತೆ, ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ. ಈತನ ಮೇಲೆ ಅನುಮಾನ ಇತ್ತು. ಹೀಗಾಗಿ ಈತನ ಚಲನವಲನ ಎಲ್ಲವನ್ನ ನೋಡಿದಾಗ, ಈತನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಈತ ನಕಲಿ PSI ಅನ್ನೋದು ಗೊತ್ತಾಗಿದೆ. ಈ ಕದಿಮ ಕನ್ನ ಹಾಕೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಈತ ಕಳ್ಳತನ ಮಾಡಿರೋದು, ಈತ ನಕಲಿ ಪೊಲೀಸ್ ಅನ್ನೋದು ಗೊತ್ತಾದ ನಂತರ ಈತನ ಬಂಧನ ಮಾಡಿದ್ದಾರೆ. ಈ ಕದಿಮರು ಲಾಕ್ ಆಗಿದ್ ಹೇಗೆ ಗೊತ್ತಾ? PSI ಅಂತೇಳಿ ಹೇಳ್ಕೊಂಡು ಬರ್ತಾರೆ 4 ಜನ. ಈ ಕದಿಮರು ಲೂಟಿ ಮಾಡ್ಕೊಂಡು ಪರಾರಿಯಾದ್ರಲ್ಲ, ಆ ನಂತರ ಇವರು ನಕಲಿ ಪೊಲೀಸರು ಅಂತೇಳಿ ಗೊತ್ತಾಗಿದ್ ಹೇಗೆ? ಅಸಲಿಗೆ ಪೊಲೀಸರ ಕೈಗೆ ಲಾಕ್ ಆಗಿದ್ ಹೇಗೆ ನಕಲಿ PSI? 2 ಬಾರಿ PSI ಎಕ್ಸಾಮ್ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಆದ್ರೂ ನೀರಿನಲ್ಲಿ ನಾಡು ಪೊಲೀಸ್ ಅಧಿಕಾರಿ, ಆತ ಊರ್ನಲ್ಲೆಲ್ಲ ನಾನೇ ಪೊಲೀಸ್ ಅಧಿಕಾರಿ ಅಂತೇಳಿ ನಾಟಕ ಮಾಡ್ತಾ ಇದ್ನಂತೆ. ಪೊಲೀಸರಂತೆಯೇ ಯೂನಿಫಾರ್ಮ್ ಅನ್ನು ಧರಿಸಿ ಓಡಾಡ್ತಾ ಇದ್ದ ಈ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್, ಐಷಾರಾಮಿ ಜೀವನಕ್ಕೆ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ 2 ಸಲ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿದ್ನಂತೆ. ಆದ್ರೆ ಆತ ಅದರಲ್ಲಿ ಫೇಲ್ ಆಗಿದ್ದ. ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ದಂತೆ, ನಾನು ಪೊಲೀಸ್ ಅಂತೇಳಿ ಹೇಳ್ಕೊಂಡಿದ್ದಂತೆ, ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ. ಈತನ ಮೇಲೆ ಅನುಮಾನ ಇತ್ತು. ಹೀಗಾಗಿ ಈತನ ಚಲನವಲನ ಎಲ್ಲವನ್ನ ನೋಡಿದಾಗ, ಈತನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಈತ ನಕಲಿ PSI ಅನ್ನೋದು ಗೊತ್ತಾಗಿದೆ. ಈ ಕದಿಮ ಕನ್ನ ಹಾಕೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಈತ ಕಳ್ಳತನ ಮಾಡಿರೋದು, ಈತ ನಕಲಿ ಪೊಲೀಸ್ ಅನ್ನೋದು ಗೊತ್ತಾದ ನಂತರ ಈತನ ಬಂಧನ ಮಾಡಿದ್ದಾರೆ. ಈ ಕದಿಮರು ಲಾಕ್ ಆಗಿದ್ ಹೇಗೆ ಗೊತ್ತಾ? PSI ಅಂತೇಳಿ ಹೇಳ್ಕೊಂಡು ಬರ್ತಾರೆ 4 ಜನ. ಈ ಕದಿಮರು ಲೂಟಿ ಮಾಡ್ಕೊಂಡು ಪರಾರಿಯಾದ್ರಲ್ಲ, ಆ ನಂತರ ಇವರು ನಕಲಿ ಪೊಲೀಸರು ಅಂತೇಳಿ ಗೊತ್ತಾಗಿದ್ ಹೇಗೆ? ಅಸಲಿಗೆ ಪೊಲೀಸರ ಕೈಗೆ ಲಾಕ್ ಆಗಿದ್ ಹೇಗೆ ನಕಲಿ PSI? 2 ಬಾರಿ PSI ಎಕ್ಸಾಮ್ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಆದ್ರೂ ನೀರಿನಲ್ಲಿ ನಾಡು ಪೊಲೀಸ್ ಅಧಿಕಾರಿ, ಆತ ಊರ್ನಲ್ಲೆಲ್ಲ ನಾನೇ ಪೊಲೀಸ್ ಅಧಿಕಾರಿ ಅಂತೇಳಿ ನಾಟಕ ಮಾಡ್ತಾ ಇದ್ನಂತೆ. ಪೊಲೀಸರಂತೆಯೇ ಯೂನಿಫಾರ್ಮ್ ಅನ್ನು ಧರಿಸಿ ಓಡಾಡ್ತಾ ಇದ್ದ ಈ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್, ಐಷಾರಾಮಿ ಜೀವನಕ್ಕೆ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ 2 ಸಲ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿದ್ನಂತೆ. ಆದ್ರೆ ಆತ ಅದರಲ್ಲಿ ಫೇಲ್ ಆಗಿದ್ದ. ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ದಂತೆ, ನಾನು ಪೊಲೀಸ್ ಅಂತೇಳಿ ಹೇಳ್ಕೊಂಡಿದ್ದಂತೆ, ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ.
ಈತನ ಮೇಲೆ ಅನುಮಾನ ಇತ್ತು. ಹೀಗಾಗಿ ಈತನ ಚಲನವಲನ ಎಲ್ಲವನ್ನ ನೋಡಿದಾಗ, ಈತನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಈತ ನಕಲಿ PSI ಅನ್ನೋದು ಗೊತ್ತಾಗಿದೆ. ಈ ಖದೀಮ ಕನ್ನ ಹಾಕೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಈತ ಕಳ್ಳತನ ಮಾಡಿರೋದು, ಈತ ನಕಲಿ ಪೊಲೀಸ್ ಅನ್ನೋದು ಗೊತ್ತಾದ ನಂತರ ಈತನ ಬಂಧನ ಮಾಡಿದ್ದಾರೆ. ಈ ಖದೀಮರು ಲಾಕ್ ಆಗಿದ್ದು ಹೇಗೆ ಗೊತ್ತಾ? PSI ಅಂತೇಳಿ ಹೇಳ್ಕೊಂಡು ಬರ್ತಾರೆ 4 ಜನ. ಈ ಖದೀಮರು ಲೂಟಿ ಮಾಡ್ಕೊಂಡು ಪರಾರಿಯಾದ್ರಲ್ಲ, ಆ ನಂತರ ಇವರು ನಕಲಿ ಪೊಲೀಸರು ಅಂತೇಳಿ ಗೊತ್ತಾಗಿದ್ದು ಹೇಗೆ? ಅಸಲಿಗೆ ಪೊಲೀಸರ ಕೈಗೆ ಲಾಕ್ ಆಗಿದ್ದು ಹೇಗೆ ನಕಲಿ PSI? 2 ಬಾರಿ PSI ಎಕ್ಸಾಮ್ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಆದ್ರೂ ನೀರಿನಲ್ಲಿ ನಾಡು ಪೊಲೀಸ್ ಅಧಿಕಾರಿ, ಆತ ಊರ್ನಲ್ಲೆಲ್ಲ ನಾನೇ ಪೊಲೀಸ್ ಅಧಿಕಾರಿ ಅಂತೇಳಿ ನಾಟಕ ಮಾಡ್ತಾ ಇದ್ದಂತೆ. ಪೊಲೀಸರಂತೆಯೇ ಯೂನಿಫಾರ್ಮ್ ಅನ್ನು ಧರಿಸಿ ಓಡಾಡ್ತಾ ಇದ್ದ ಈ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್, ಐಷಾರಾಮಿ ಜೀವನಕ್ಕೆ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ 2 ಸಲ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿದ್ದಂತೆ. ಆದ್ರೆ ಆತ ಅದರಲ್ಲಿ ಫೇಲ್ ಆಗಿದ್ದ. ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ದಂತೆ, ನಾನು ಪೊಲೀಸ್ ಅಂತೇಳಿ ಹೇಳ್ಕೊಂಡಿದ್ದಂತೆ, ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ. ಈತನ ಮೇಲೆ ಅನುಮಾನ ಇತ್ತು. ಹೀಗಾಗಿ ಈತನ ಚಲನವಲನ ಎಲ್ಲವನ್ನ ನೋಡಿದಾಗ, ಈತನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಈತ ನಕಲಿ PSI ಅನ್ನೋದು ಗೊತ್ತಾಗಿದೆ. ಈ ಖದೀಮ ಕನ್ನ ಹಾಕೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಈತ ಕಳ್ಳತನ ಮಾಡಿರೋದು, ಈತ ನಕಲಿ ಪೊಲೀಸ್ ಅನ್ನೋದು ಗೊತ್ತಾದ ನಂತರ ಈತನ ಬಂಧನ ಮಾಡಿದ್ದಾರೆ. ಈ ಖದೀಮರು ಲಾಕ್ ಆಗಿದ್ದು ಹೇಗೆ ಗೊತ್ತಾ? PSI ಅಂತೇಳಿ ಹೇಳ್ಕೊಂಡು ಬರ್ತಾರೆ 4 ಜನ. ಈ ಖದೀಮರು ಲೂಟಿ ಮಾಡ್ಕೊಂಡು ಪರಾರಿಯಾದ್ರಲ್ಲ, ಆ ನಂತರ ಇವರು ನಕಲಿ ಪೊಲೀಸರು ಅಂತೇಳಿ ಗೊತ್ತಾಗಿದ್ದು ಹೇಗೆ? ಅಸಲಿಗೆ ಪೊಲೀಸರ ಕೈಗೆ ಲಾಕ್ ಆಗಿದ್ದು ಹೇಗೆ ನಕಲಿ PSI? 2 ಬಾರಿ PSI ಎಕ್ಸಾಮ್ ಬರೆದಿದ್ದ ಮಲ್ಲಿಕಾರ್ಜುನ್ 2 ಬಾರಿಯೂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆರೋಪಿ. ಆದ್ರೂ ನೀರಿನಲ್ಲಿ ನಾಡು ಪೊಲೀಸ್ ಅಧಿಕಾರಿ, ಆತ ಊರ್ನಲ್ಲೆಲ್ಲ ನಾನೇ ಪೊಲೀಸ್ ಅಧಿಕಾರಿ ಅಂತೇಳಿ ನಾಟಕ ಮಾಡ್ತಾ ಇದ್ದಂತೆ. ಪೊಲೀಸರಂತೆಯೇ ಯೂನಿಫಾರ್ಮ್ ಅನ್ನು ಧರಿಸಿ ಓಡಾಡ್ತಾ ಇದ್ದ ಈ ಮಲ್ಲಿಕಾರ್ಜುನ್, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್, ಐಷಾರಾಮಿ ಜೀವನಕ್ಕೆ ಅಡ್ಡದಾರಿ ಹಿಡಿದಿದ್ದ ಮಲ್ಲಿಕಾರ್ಜುನ್ 2 ಸಲ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿದ್ದಂತೆ. ಆದ್ರೆ ಆತ ಅದರಲ್ಲಿ ಫೇಲ್ ಆಗಿದ್ದ. ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ದಂತೆ, ನಾನು ಪೊಲೀಸ್ ಅಂತೇಳಿ ಹೇಳ್ಕೊಂಡಿದ್ದಂತೆ, ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ. ಈತನ ಮೇಲೆ ಅನುಮಾನ ಇತ್ತು. ಹೀಗಾಗಿ ಈತನ ಚಲನವಲನ ಎಲ್ಲವನ್ನ ನೋಡಿದಾಗ, ಈತನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಈತ ನಕಲಿ PSI ಅನ್ನೋದು ಗೊತ್ತಾಗಿದೆ. ಈ ಖದೀಮ ಕನ್ನ ಹಾಕೋದಕ್ಕೆ ಮುಂದಾದ ಸಮಯದಲ್ಲಿ ಪೊಲೀಸರು ಈತ ಕಳ್ಳತನ ಮಾಡಿರೋದು, ಈತ ನಕಲಿ ಪೊಲೀಸ್ ಅನ್ನೋದು ಗೊತ್ತಾದ ನಂತರ ಈತನ ಬಂಧನ ಮಾಡಿದ್ದಾರೆ.